ನಿನ್ನೆ ಇದು ಒಂದು ದುರ್ಘಟನೆ ಆಗಿದೆ, ಒಂದು ವೆರಿ ಬ್ಯಾಡ್ ಇನ್ಸಿಡೆಂಟ್. ಒಬ್ಬ 30 ವರ್ಷದ ಯುವಕ ಗಟ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿದ್ದಿದೆ. ಅದ್ರ ಜೊತೆಗೆ ಇನ್ನೊಬ್ಬರು ಇಂಜೂರ್ಡ್ ಆಗಿದ್ದಾರೆ. ಆಗಿರ್ತಕ್ಕಂಥ ವ್ಯಕ್ತಿಗೆ ನಾವು DC ಅವರು ಎಲ್ಲ ಮೀಟಾಗಿ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಬಂದಿದ್ದಾರೆ. ನಾನು ಕೂಡ ಶಾಸಕರ ಜೊತೆ ಮಾತನಾಡಿದ್ದೀನಿ, ಅವರು ಕೂಡ ಮಾತನಾಡಿದ್ದಾರೆ. ಇದು ಸೇಫ್ಟಿ ಪ್ರಿಕಾಷನ್ಸ್ ಅಂತಕ್ಕಂಥದ್ದು ನಾವೆಲ್ಲರೂ ಮಾಡಲೇಬೇಕು, ಇಂಡಸ್ಟ್ರಿ ನಾಮ್ಸ್ ಪ್ರಕಾರ ಮಾಡಲೇಬೇಕು. ಕೆಲವಾರು ಸಂದರ್ಭದಲ್ಲಿ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದೆ. ಈಗ ಅದೇನು ಈಗ ಆಗಿರ್ತಕ್ಕಂಥದಕ್ಕೆ ನಾವು ಸಮರ್ಥನೆ ಮಾಡ್ಕೊಳಕ್ಕಾಗೋದಲ್ಲ, ಯಾಕಂದರೆ ನೆಗ್ಲಿಜೆನ್ಸ್ ಎಲ್ಲ ಕಡೆ ಇದ್ದೇ ಇದೆ. ಸೊ ನಾವು ಪ್ರತಿ ಮೀಟಿಂಗ್ನಲ್ಲಿ ಆಗಿರಲಿ, ಎಲ್ಲದಕ್ಕೂ ಆಗಿರಲಿ, ನಾವು ಸಾರ್ವಜನಿಕರು ನಾವು ಕೂಡ ಭಾಳ ಅತ್ಯಂತ ಜಾಗೃತಿಯಿಂದ ಕೆಲಸ ಮಾಡಬೇಕು. ಕಾಂಟ್ರಾಕ್ಟರ್ಸ್ ಕೂಡ ಕೆಲಸ ಮಾಡಬೇಕು. ಯಾಕಂದ್ರೆ ನಾನು ಲೇಬರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇರೋದ್ರಿಂದ ಕೆಲವಾರು ಸಂದರ್ಭದಲ್ಲಿ ಎಲ್ಲೆಲ್ಲಿ ಡೇಂಜರ್ ಅನಿಸುತ್ತೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ ನನ್ನ ಮನವಿ. ಆಗಿರ್ತಕ್ಕಂಥ ಫ್ಯಾಮಿಲಿಗಳಿಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಆಗಿರಲಿ ಅಥವಾ ಇನ್ಶೂರೆನ್ಸ್ ಏನು ಸಿಗುತ್ತೆ ಅದ್ರ ಮೇಲೆ ಏನು ಕಾಂಪನ್ಸೇಷನ್ ಕೊಡ್ತಾರೆ ಅಂತಕ್ಕಂಥ ಶಾಸಕರು ಮಾತನಾಡಿದರೆ ನಾವು ಮಾತನಾಡ್ತೀವಿ. ಇದರಲ್ಲಿ ಭಾಳ ಏನು ದೊಡ್ಡ ಇಲ್ಲ, ಕಾಂಪನ್ಸೇಷನ್ ಕೊಟ್ವಿ ಅಥವಾ ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ಮನುಷ್ಯನ ಲೈಫ್ ವಾಪಸ್ ಬರೋದಿಲ್ಲ. ಆದರೆ ಇವತ್ತಿನ ಈ ವ್ಯವಸ್ಥೆಯಲ್ಲಿ ನಮ್ಮಿರ್ತಕ್ಕಂಥ ಇಂಡಿಯನ್ ಇರ್ತಕ್ಕಂಥ 90% ಅನ್ಆರ್ಗನೈಸ್ನಲ್ಲಿ ಏನು ಕೆಲಸ ಮಾಡ್ತೀವಿ, ಎಲ್ಲೆಲ್ಲಿ ಭಾಳ ಏನೋ ಡೇಂಜರ್ ಪೊಸಿಷನ್ ಅನಿಸುತ್ತೆ, ನಿಮ್ಮ ವಿವೇಚನೆಗೆ ಎಲ್ಲಿ ಅಲ್ಲಿ ಸಂದರ್ಭದಲ್ಲಿ ಕೆಲಸ ಮಾಡಬಾರ್ದು ಅನಿಸುತ್ತೆ, ದಯಮಾಡಿ ಅಂಥ ಕೆಲಸಗಳು ಅಂಥ ಡೇಂಜರ್ ಕಂಡಲ್ಲಿ ಮಾಡಬಾರ್ದು ಅಂತ ನಮ್ಮ ಮುಖಾಂತರ ಕೂಡ ಮನವಿ ಮಾಡ್ಕೊಳ್ತೀನಿ. ಕೆಲಸ ಮಾಡಬಾರ್ದು, ಒಂದು ಕೆಲಸ ಮಾಡೋರ ಮೇಲೆ ಮಾಡಿಸೋರ ಮೇಲೆ ಏನಾಗುತ್ತೆ, ಇವೆಲ್ಲ ಸಬ್ ಕಾಂಟ್ರಾಕ್ಟ್ ಆಗಿಬಿಡ್ತವೆ. ಪ್ರಾಕ್ಟಿಕಲ್ ಆಗಿರ್ಬೇಕಂದ್ರೆ ಸಬ್ ಕಾಂಟ್ರಾಕ್ಟ್ಗಳು ತೊಗೊಂಡ್ಬಿಡ್ತಾರೆ. ಮೇನ್ ಏಜೆನ್ಸಿ ಏನು ಮಾಡ್ತಾರೆ, ಔಟ್ಸೋರ್ಸ್ ಮಾಡ್ತಾರೆ ಪ್ರಾವಿಷನ್ ಆ್ಯಕ್ಟ್ನಲ್ಲಿ. ಯಾಕಂದರೆ ಈ ಏನಾಗುತ್ತೆ, ಔಟ್ಸೋರ್ಸ್ ಕೊಟ್ಬಿಡ್ತಾರೆ. ಬಿಗ್ ಕಂಪ್ನೀಸ್, ಯಾವುದೇ ಬಿಗ್ ಕಂಪ್ನೀಸ್ ಆಗಿರಲಿ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಔಟ್ಸೋರ್ಸ್ ಮಾಡ್ತಾರೆ. ಔಟ್ಸೋರ್ಸ್ ಮಾಡ್ತಕ್ಕಂಥ ಈ ಸಣ್ಣ ಸಣ್ಣ ಪೀಸ್ ವರ್ಕ್ಗಳಲ್ಲಿ ಯಾರು ಪ್ರಿನ್ಸಿಪಲ್ ಎಂಪ್ಲಾಯ್ ಇರೋದಿಲ್ಲ. ಅಲ್ಲಿ ಅಲ್ಲಿ ಸಹಜವಾಗಿ ಎಲ್ಲ ಕಡೆ ಸೇಮ್ ಇದೆ. ಅಲ್ಲಿರ್ತಕ್ಕಂಥ ಮೇಸ್ತ್ರಿ ನಮ್ಮವ್ರು ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಅವರು ಇಂಟೆಲಿಜೆನ್ಸ್ ಉಪಯೋಗಿಸ್ಬೋದು. ಸೊ ಇದು ಲ್ಯಾಕ್ ಆಫ್ ಇಗ್ನೋರೆನ್ಸ್ ಅನ್ಬೋದು, ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ಬೋದು. ಎಲ್ಲರಿಗಿಂತ ಜಾಸ್ತಿ ಸೇಫ್ಟಿ ಕೂಡ ವಾಲೆಟ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ನಾನು ಸೈಟಿಗೆ ಹೋಗಿ ನೋಡಿಲ್ಲ. ಸೊ ಇವನ್ನೆಲ್ಲ ನಮ್ಮ ಕಾಂಟ್ರಾಕ್ಟರ್ಗಳಿಗೆ, ನಮ್ಮ ಜನಕ್ಕೆ ನಾವೇನು ಹೇಳೋದು, ಎಲ್ಲೆಲ್ಲಿ ಇಂಥ ಸಂದರ್ಭದಲ್ಲಿ ಪಾಸಿಬಿಲಿಟಿ ಕಂಡಲ್ಲಿ ದಯಮಾಡಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಏನು ಕ್ರಮ ಮಾಡ್ಬೋದು ಹೇಳಿ? ಈಗ ಏನಾಗುತ್ತೆ, ಅವ್ರನ್ನ ಕರೆಸ್ಬೋದು, ಕೇಳ್ಬೋದು. ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಪ್ರಾವಿಷನ್ ಅಂಡರ್ನಾಗ ಏನು ಸೆಕ್ಷನ್ ಹಾಕ್ಬೋದು ನೀವು ಹೇಳಿ? ಅಲ್ಲ, ನಾವು ಯಾವಾಗಲೂ ಹೇಳ್ತೀವಲ್ಲ, ನಾವು ಪನಿಷ್ ಮಾಡಬಾರ್ದಂತಲ್ಲ, ಪನಿಷ್ ಮಾಡೋಕ್ಕೂ ಏನೇನೋ ಬೇಕಲ್ಲ. ಅಲ್ಲಿ ಆಗಿರ್ತಕ್ಕಂಥದ್ದು ಗಟರ್ನಲ್ಲಿ ಬಿದ್ದಿದ್ದಾನೆ, ಹೇಳಿರ್ತಕ್ಕಂಥದ್ದು ಆ ಹುಡುಗ ನೋಡೋಕೆ ಅಚ್ಚುಕಟ್ಟಾಗಿ ಭಾಳ ಸ್ಟ್ರಾಂಗ್ ಇದ್ದಾನೆ, 30 years ಓಲ್ಡ್ ಬಾಯ್. ಅದು ಬಿದ್ದ ತಕ್ಷಣ ಅಲ್ಲಿರ್ತಕ್ಕಂಥ 7 ಅಡಿ ಮಣ್ಣು ಅದ್ಮೇಲೆ ಬಿದ್ದುಬಿಟ್ಟಿದೆ. ಶೇರ್ ಲ್ಯಾಂಡ್ ಸ್ಲೈಡ್ ಥರ ಕಾಣ್ತಾ ಇದೆ ಹೇಳಿರ್ತಕ್ಕಂಥದ್ದು. ನನಗಿರ್ತಕ್ಕಂಥ ಮಾಹಿತಿ ನಾನು ಹೋಗಿಲ್ಲ, ಬಟ್ ಸ್ಟಿಲ್ ಆಗಿರ್ತಕ್ಕಂಥದಕ್ಕೆ ನಾವೇನೋ ಇದನ್ನು ದುಡ್ಡು ಕೊಡೋದ್ರಿಂದ ಯಾರು ಲೈಫ್ ಬರೋಂಗಿಲ್ಲ, ಲಾಸ್ ಆಫ್ ಲೈಫ್ ಆಗಬಾರ್ದು. ಮೊನ್ನೆ ತಾನೇ ನಾವು DC ನಾವೆಲ್ಲ ಕೂತ್ಕೊಂಡು ಅದೇ ಹೇಳ್ತಿರೋದು, ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸ ಇರಲಿ ಲಾಸ್ ಆಫ್ ಲೈಫ್ ಆಗ್ಲಾರ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇರ್ತದೆ. ಅದಕ್ಕಾಗಿ ಈ ಸಬ್ ಕಾಂಟ್ರಾಕ್ಟರ್ ಮಾಡ್ತಕ್ಕಂಥವ್ರು, ಕಾಂಟ್ರಾಕ್ಟ್ ಇಶ್ಯೂ ಮಾಡ್ಕೊಂಡು ಮಾಡ್ತಕ್ಕಂಥವ್ರು ನೆಗ್ಲಿಜೆನ್ಸ್ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ನೇರವಾಗಿ ಈ ರೋಡ್ ಆಕ್ಸಿಡೆಂಟ್ಗಳ ಬಗ್ಗೆ ಭಾಳಷ್ಟು ಕ್ರಮ ಮುಂಜಾಗ್ರತೆ ವಹಿಸಬೇಕಂತ ಕೂಡ ಹೇಳಿದ್ದಾರೆ. ಸೊ ಹಂಗಾಗಿ ಲೈಫ್ನ ಅವಾಯ್ಡ್ ಮಾಡೋದು, ಲಾಸ್ ಆಫ್ ಲೈಫ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖ ಆಗಿರ್ತಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ನಿನ್ನೆ ಇದು ಒಂದು ದುರ್ಘಟನೆ ಆಗಿದೆ, ಒಂದು ವೆರಿ ಬ್ಯಾಡ್ ಇನ್ಸಿಡೆಂಟ್. ಒಬ್ಬ 30 ವರ್ಷದ ಯುವಕ ಗಟ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿದ್ದಿದೆ. ಅದ್ರ ಜೊತೆಗೆ ಇನ್ನೊಬ್ಬರು ಇಂಜೂರ್ಡ್ ಆಗಿದ್ದಾರೆ. ಆಗಿರ್ತಕ್ಕಂಥ ವ್ಯಕ್ತಿಗೆ ನಾವು DC ಅವರು ಎಲ್ಲ ಮೀಟಾಗಿ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಬಂದಿದ್ದಾರೆ. ನಾನು ಕೂಡ ಶಾಸಕರ ಜೊತೆ ಮಾತನಾಡಿದ್ದೀನಿ, ಅವರು ಕೂಡ ಮಾತನಾಡಿದ್ದಾರೆ. ಇದು ಸೇಫ್ಟಿ ಪ್ರಿಕಾಷನ್ಸ್ ಅಂತಕ್ಕಂಥದ್ದು ನಾವೆಲ್ಲರೂ ಮಾಡಲೇಬೇಕು, ಇಂಡಸ್ಟ್ರಿ ನಾಮ್ಸ್ ಪ್ರಕಾರ ಮಾಡಲೇಬೇಕು. ಕೆಲವಾರು ಸಂದರ್ಭದಲ್ಲಿ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದೆ. ಈಗ ಅದೇನು ಈಗ ಆಗಿರ್ತಕ್ಕಂಥದಕ್ಕೆ ನಾವು ಸಮರ್ಥನೆ ಮಾಡ್ಕೊಳಕ್ಕಾಗೋದಲ್ಲ, ಯಾಕಂದರೆ ನೆಗ್ಲಿಜೆನ್ಸ್ ಎಲ್ಲ ಕಡೆ ಇದ್ದೇ ಇದೆ. ಸೊ ನಾವು ಪ್ರತಿ ಮೀಟಿಂಗ್ನಲ್ಲಿ ಆಗಿರಲಿ, ಎಲ್ಲದಕ್ಕೂ ಆಗಿರಲಿ, ನಾವು ಸಾರ್ವಜನಿಕರು ನಾವು ಕೂಡ ಭಾಳ ಅತ್ಯಂತ ಜಾಗೃತಿಯಿಂದ ಕೆಲಸ ಮಾಡಬೇಕು. ಕಾಂಟ್ರಾಕ್ಟರ್ಸ್ ಕೂಡ ಕೆಲಸ ಮಾಡಬೇಕು. ಯಾಕಂದ್ರೆ ನಾನು ಲೇಬರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇರೋದ್ರಿಂದ ಕೆಲವಾರು ಸಂದರ್ಭದಲ್ಲಿ ಎಲ್ಲೆಲ್ಲಿ ಡೇಂಜರ್ ಅನಿಸುತ್ತೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ ನನ್ನ ಮನವಿ. ಆಗಿರ್ತಕ್ಕಂಥ ಫ್ಯಾಮಿಲಿಗಳಿಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಆಗಿರಲಿ ಅಥವಾ ಇನ್ಶೂರೆನ್ಸ್ ಏನು ಸಿಗುತ್ತೆ ಅದ್ರ ಮೇಲೆ ಏನು ಕಾಂಪನ್ಸೇಷನ್ ಕೊಡ್ತಾರೆ ಅಂತಕ್ಕಂಥ ಶಾಸಕರು ಮಾತನಾಡಿದರೆ ನಾವು ಮಾತನಾಡ್ತೀವಿ. ಇದರಲ್ಲಿ ಭಾಳ ಏನು ದೊಡ್ಡ ಇಲ್ಲ, ಕಾಂಪನ್ಸೇಷನ್ ಕೊಟ್ವಿ ಅಥವಾ ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ಮನುಷ್ಯನ ಲೈಫ್ ವಾಪಸ್ ಬರೋದಿಲ್ಲ. ಆದರೆ ಇವತ್ತಿನ ಈ ವ್ಯವಸ್ಥೆಯಲ್ಲಿ ನಮ್ಮಿರ್ತಕ್ಕಂಥ ಇಂಡಿಯನ್ ಇರ್ತಕ್ಕಂಥ 90% ಅನ್ಆರ್ಗನೈಸ್ನಲ್ಲಿ ಏನು ಕೆಲಸ ಮಾಡ್ತೀವಿ, ಎಲ್ಲೆಲ್ಲಿ ಭಾಳ ಡೇಂಜರ್ ಪೊಸಿಷನ್ ಅನಿಸುತ್ತೆ,
ನಿಮ್ಮ ವಿವೇಚನೆಗೆ ಎಲ್ಲಿ ಅಲ್ಲಿ ಸಂದರ್ಭದಲ್ಲಿ ಕೆಲಸ ಮಾಡಬಾರ್ದು ಅನಿಸುತ್ತೆ, ದಯಮಾಡಿ ಅಂಥ ಕೆಲಸಗಳು ಅಂಥ ಡೇಂಜರ್ ಕಂಡಲ್ಲಿ ಮಾಡಬಾರ್ದು ಅಂತ ನಮ್ಮ ಮುಖಾಂತರ ಕೂಡ ಮನವಿ ಮಾಡ್ಕೊಳ್ತೀನಿ. ಕೆಲಸ ಮಾಡಬಾರ್ದು ಒಂದು ಕೆಲಸ ಮಾಡೋರ ಮೇಲೆ ಈ ಮಾಡಿಸೋರ ಮೇಲೆ ಏನು ಕ್ರಮ ತಗೊಳ್ತೀರಾ? ಏನಾಗುತ್ತೆ, ಇವೆಲ್ಲ ಸಬ್ ಕಾಂಟ್ರಾಕ್ಟ್ ಆಗಿಬಿಡ್ತವೆ. ಪ್ರಾಕ್ಟಿಕಲ್ ಆಗಿರ್ಬೇಕಂದ್ರೆ ಸಬ್ ಕಾಂಟ್ರಾಕ್ಟ್ಗಳು ತೊಗೊಂಡ್ಬಿಡ್ತಾರೆ. ಮೇನ್ ಏಜೆನ್ಸಿ ಏನು ಮಾಡ್ತಾರೆ, ಔಟ್ಸೋರ್ಸ್ ಮಾಡ್ತಾರೆ ಪ್ರಾವಿಷನ್ ಇದೆ ಆ್ಯಕ್ಟ್ನಲ್ಲಿ. ಯಾಕಂದರೆ ಈ ಏನಾಗುತ್ತೆ, ಔಟ್ಸೋರ್ಸ್ ಕೊಟ್ಬಿಡ್ತಾರೆ. ಬಿಗ್ ಕಂಪ್ನೀಸ್, ಯಾವುದೇ ಬಿಗ್ ಕಂಪ್ನೀಸ್ ಆಗಿರಲಿ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಔಟ್ಸೋರ್ಸ್ ಮಾಡ್ತಾರೆ. ಔಟ್ಸೋರ್ಸ್ ಮಾಡ್ತಕ್ಕಂಥ ಈ ಸಣ್ಣ ಸಣ್ಣ ಪೀಸ್ ವರ್ಕ್ಗಳಲ್ಲಿ ಯಾರು ಪ್ರಿನ್ಸಿಪಲ್ ಎಂಪ್ಲಾಯ್ ಇರೋದಿಲ್ಲ, ಅಲ್ಲಿ ಸಹಜವಾಗಿ ಎಲ್ಲ ಕಡೆ ಸೇಮ್ ಇದೆ. ಅಲ್ಲಿರ್ತಕ್ಕಂಥ ಮೇಸ್ತ್ರಿ ನಮ್ಮವ್ರು ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಅವರು ಇಂಟೆಲಿಜೆನ್ಸ್ ಉಪಯೋಗಿಸ್ಬೇಕು. ಸೊ ಇದು ಲ್ಯಾಕ್ ಆಫ್ ಇಗ್ನೋರೆನ್ಸ್ ಅನ್ಬೋದು, ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ಬೋದು. ಎಲ್ಲರಿಗಿಂತ ಜಾಸ್ತಿ ಸೇಫ್ಟಿ ಕೂಡ ವಾಲೆಟ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ನಾನು ಸೈಟಿಗೆ ಹೋಗಿ ನೋಡಿಲ್ಲ. ಸೊ ಇವನ್ನೆಲ್ಲ ನಮ್ಮ ಕಾಂಟ್ರಾಕ್ಟರ್ಗಳಿಗೆ, ನಮ್ಮ ಜನಕ್ಕೆ ನಾವೇನು ಹೇಳೋದು, ಎಲ್ಲೆಲ್ಲಿ ಇಂಥ ಸಂದರ್ಭದಲ್ಲಿ ಪಾಸಿಬಿಲಿಟಿ ಕಂಡಲ್ಲಿ ದಯಮಾಡಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಏನು ಕ್ರಮ ಮಾಡ್ಬೋದು ಹೇಳಿ? ಈಗ ಏನಾಗುತ್ತೆ, ಅವ್ರನ್ನ ಕರೆಸ್ಬೋದು, ಕೇಳ್ಬೋದು. ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಪ್ರಾವಿಷನ್ ಅಂಡರ್ನಾಗ ಏನು ಸೆಕ್ಷನ್ ಹಾಕ್ಬೋದು ನೀವು ಹೇಳಿ? ಅಲ್ಲ, ನಾವು ಯಾವಾಗಲೂ ಹೇಳ್ತೀವಲ್ಲ, ನಾವು ಪನಿಷ್ ಮಾಡಬಾರ್ದಂತಲ್ಲ, ಪನಿಷ್ ಮಾಡೋಕ್ಕೂ ಏನೇನೋ ಬೇಕಲ್ಲ. ಅಲ್ಲಿ ಆಗಿರ್ತಕ್ಕಂಥದ್ದು ಘಟನೆಯಲ್ಲಿ ಬಿದ್ದಿದ್ದಾನೆ, ಹೇಳಿರ್ತಕ್ಕಂಥದ್ದು ಆ ಹುಡುಗ ನೋಡೋಕೆ ಅಚ್ಚುಕಟ್ಟಾಗಿ ಭಾಳ ಸ್ಟ್ರಾಂಗ್ ಇದ್ದಾನೆ, 30 years old ಬಾಯ್. ಅದು ಬಿದ್ದ ತಕ್ಷಣ ಅಲ್ಲಿರ್ತಕ್ಕಂಥ 7 ಅಡಿ ಮಣ್ಣು ಅದ್ಮೇಲೆ ಬಿದ್ದುಬಿಟ್ಟಿದೆ. ಶೇರ್ ಲ್ಯಾಂಡ್ ಸ್ಲೈಡ್ ಥರ ಕಾಣ್ತಾ ಇದೆ. ಹೇಳಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ, ನಾನು ಹೋಗಿಲ್ಲ. ಬಟ್ ಸ್ಟಿಲ್ ಆಗಿರ್ತಕ್ಕಂಥದ್ದಕ್ಕೆ ನಾವು ಇದನ್ನು ದುಡ್ಡು ಕೊಡೋದ್ರಿಂದ ಯಾರು ಲೈಫ್ ಬರೋಂಗಿಲ್ಲ. ಲಾಸ್ ಆಫ್ ಲೈಫ್ ಆಗಬಾರ್ದು. ಮೊನ್ನೆ ತಾನೇ ನಾವು DC ನಾವೆಲ್ಲ ಕೂತ್ಕೊಂಡು ಅದೇ ಹೇಳ್ತಿರೋದು, ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸ ಇರಲಿ ಲಾಸ್ ಆಫ್ ಲೈಫ್ ಆಗ್ಲಾರ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇರ್ತದೆ. ಅದಕ್ಕಾಗಿ ಈ ಸಬ್ ಕಾಂಟ್ರಾಕ್ಟರ್ ಮಾಡ್ತಕ್ಕಂಥವ್ರು, ಕಾಂಟ್ರಾಕ್ಟ್ ಇಶ್ಯೂ ಮಾಡ್ಕೊಂಡು ಮಾಡ್ತಕ್ಕಂಥವ್ರು ನೆಗ್ಲಿಜೆನ್ಸ್ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ನೇರವಾಗಿ ಈ ರೋಡ್ ಆಕ್ಸಿಡೆಂಟ್ಗಳ ಬಗ್ಗೆ ಭಾಳಷ್ಟು ಕ್ರಮ ಮುಂಜಾಗ್ರತೆ ವಹಿಸಬೇಕಂತ ಕೂಡ ಹೇಳಿದ್ದಾರೆ. ಸೊ ಹಂಗಾಗಿ ಲೈಫ್ನ ಅವಾಯ್ಡ್ ಮಾಡೋದು, ಲಾಸ್ ಆಫ್ ಲೈಫ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖ ಆಗಿರ್ತಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ನಿನ್ನೆ ಇದು ಒಂದು ದುರ್ಘಟನೆ ಆಗಿದೆ, ಒಂದು ವೆರಿ ಬ್ಯಾಡ್ ಇನ್ಸಿಡೆಂಟ್. ಒಬ್ಬ 30 ವರ್ಷದ ಯುವಕ ಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವನು ಕೆಳಗಡೆ ಪೈಪ್ ಎಳಿಲಿಕ್ಕೆ ಹೋದ, ಮೇಲಿಂದ ಇರ್ತಕ್ಕಂಥ ಮಣ್ಣು ಕುಸಿದು ಬಿದ್ದಿದೆ. ಅದ್ರ ಜೊತೆಗೆ ಇನ್ನೊಬ್ಬರು ಇಂಜೂರ್ಡ್ ಆಗಿದ್ದಾರೆ. ಇಂಜೂರ್ಡ್ ಆಗಿರ್ತಕ್ಕಂಥ ವ್ಯಕ್ತಿಗೆ ನಾವು DC ಅವರು ಹೋಗಿ ಎಲ್ಲ ನೀಟಾಗಿ ಬಂದಿದ್ದೀವಿ. ಇನ್ನಿಲ್ಲಿರ್ತಕ್ಕಂಥ ಶಾಸಕರು ಕೂಡ ಅವ್ರು ಬಂದೋಗಿದ್ದಾರೆ. ನಾನು ಕೂಡ ಶಾಸಕರ ಜೊತೆ ಮಾತನಾಡಿದ್ದೀನಿ, ಅವರು ಕೂಡ ಮಾತನಾಡಿದ್ದಾರೆ. ಇದು ಸೇಫ್ಟಿ ಪ್ರಿಕಾಷನ್ಸ್ ಅಂತಕ್ಕಂಥದ್ದು ನಾವೆಲ್ಲರೂ ಮಾಡಲೇಬೇಕು, ಇಂಡಸ್ಟ್ರಿ ನಾಮ್ಸ್ ಪ್ರಕಾರ ಮಾಡಲೇಬೇಕು. ಆದರೂ ಕೂಡ ಕೆಲವಾರು ಸಂದರ್ಭದಲ್ಲಿ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಹಜ ಇದೆ. ಈಗ ಅದೇನೋ ಈಗ ಆಗಿರ್ತಕ್ಕಂಥದ್ದಕ್ಕೆ ನಾವು ಸಮರ್ಥನೆ ಮಾಡ್ಕೊಳಕ್ಕಾಗೋದಲ್ಲ, ಯಾಕಂದರೆ ನೆಗ್ಲಿಜೆನ್ಸ್ ಎಲ್ಲ ಕಡೆ ಇದ್ದೇ ಇದೆ. ಸೊ ನಾವು ಪ್ರತಿ ಮೀಟಿಂಗ್ನಲ್ಲಿ ಆಗಿರಲಿ, ಎಲ್ಲದಕ್ಕೂ ಆಗಿರಲಿ, ಸಾರ್ವಜನಿಕರು ನಾವು ಕೂಡ ಭಾಳ ಅತ್ಯಂತ ಜಾಗೃತಿಯಿಂದ ಕೆಲಸ ಮಾಡಬೇಕು. ಕಾಂಟ್ರಾಕ್ಟರ್ಸ್ ಕೂಡ ಕೆಲಸ ಮಾಡಬೇಕು. ಯಾಕಂದ್ರೆ ನಾನು ಲೇಬರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಇರೋದ್ರಿಂದ ಕೆಲವಾರು ಸಂದರ್ಭದಲ್ಲಿ ಎಲ್ಲೆಲ್ಲಿ ಡೇಂಜರ್ ಅನಿಸುತ್ತೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಅಂತಕ್ಕಂಥ ನನ್ನ ಮನವಿ. ಆಗಿರ್ತಕ್ಕಂಥ ಫ್ಯಾಮಿಲಿಗಳಿಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಆಗಿರಲಿ ಅಥವಾ ಇನ್ಶೂರೆನ್ಸ್ ಏನು ಸಿಗುತ್ತೆ ಅದ್ರ ಮೇಲೆ ಏನು ಕಾಂಪನ್ಸೇಷನ್ ಕೊಡ್ತಾರೆ ಅಂತಕ್ಕಂಥ ಶಾಸಕರು ಮಾತನಾಡಿದರೆ ನಾವು ಮಾತನಾಡ್ತೀವಿ. ಬಟ್ ಇದರಲ್ಲಿ ಭಾಳ ಏನು ದೊಡ್ಡ ಸ್ಥಿತಿ ಇಲ್ಲ. ಕಾಂಪನ್ಸೇಷನ್ ಕೊಟ್ವಿ ಅಥವಾ ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ಮನುಷ್ಯನ ಲೈಫ್ ವಾಪಸ್ ಬರೋದಿಲ್ಲ. ಆದರೆ ಇವತ್ತಿನ ಈ ವ್ಯವಸ್ಥೆಯಲ್ಲಿ ನಮ್ಮಿರ್ತಕ್ಕಂಥ ಇಂಡಿಯನ್ ಇರ್ತಕ್ಕಂಥ 90% ಅನ್ಆರ್ಗನೈಸ್ನಲ್ಲಿ ಏನು ಕೆಲಸ ಮಾಡ್ತೀವಿ, ಎಲ್ಲೆಲ್ಲಿ ಭಾಳ ಡೇಂಜರ್ ಪೊಸಿಷನ್ ಅನಿಸುತ್ತೆ, ನಿಮ್ಮ ವಿವೇಚನೆಗೆ ಎಲ್ಲಿ ಅಲ್ಲಿ ಸಂದರ್ಭದಲ್ಲಿ ಕೆಲಸ ಮಾಡಬಾರ್ದು ಅನಿಸುತ್ತೆ, ದಯಮಾಡಿ ಅಂಥ ಕೆಲಸಗಳು ಅಂಥ ಡೇಂಜರ್ ಕಂಡಲ್ಲಿ ಮಾಡಬಾರ್ದು ಅಂತ ನಮ್ಮ ಮುಖಾಂತರ ಕೂಡ ಮನವಿ ಮಾಡ್ಕೊಳ್ತೀನಿ. ಕೆಲಸ ಮಾಡಬಾರ್ದು ಒಂದು ಕೆಲಸ ಮಾಡೋರ ಮೇಲೆ ಈ ಮಾಡಿಸೋರ ಮೇಲೆ ಏನು ಕ್ರಮ ತಗೊಳ್ತೀರಾ? ಏನಾಗುತ್ತೆ, ಇವೆಲ್ಲ ಸಬ್ ಕಾಂಟ್ರಾಕ್ಟ್ ಆಗಿಬಿಡ್ತವೆ. ಪ್ರಾಕ್ಟಿಕಲ್ ಆಗಿರ್ಬೇಕಂದ್ರೆ ಸಬ್ ಕಾಂಟ್ರಾಕ್ಟ್ಗಳು ತೊಗೊಂಡ್ಬಿಡ್ತಾರೆ. ಮೇನ್ ಏಜೆನ್ಸಿ ಏನು ಮಾಡ್ತಾರೆ, ಔಟ್ಸೋರ್ಸ್ ಮಾಡ್ತಾರೆ ಪ್ರಾವಿಷನ್ ಇದೆ ಆ್ಯಕ್ಟ್ನಲ್ಲಿ. ಯಾಕಂದರೆ ಈ ಏನಾಗುತ್ತೆ, ಔಟ್ಸೋರ್ಸ್ ಕೊಟ್ಬಿಡ್ತಾರೆ. ಬಿಗ್ ಕಂಪ್ನೀಸ್, ಯಾವುದೇ ಬಿಗ್ ಕಂಪ್ನೀಸ್ ಆಗಿರಲಿ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಔಟ್ಸೋರ್ಸ್ ಮಾಡ್ತಾರೆ. ಔಟ್ಸೋರ್ಸ್ ಮಾಡ್ತಕ್ಕಂಥ ಈ ಸಣ್ಣ ಸಣ್ಣ ಪೀಸ್ ವರ್ಕ್ಗಳಲ್ಲಿ ಯಾರು ಪ್ರಿನ್ಸಿಪಲ್ ಎಂಪ್ಲಾಯ್ ಇರೋದಿಲ್ಲ, ಅಲ್ಲಿ ಸಹಜವಾಗಿ ಎಲ್ಲ ಕಡೆ ಸೇಮ್ ಇದೆ. ಅಲ್ಲಿರ್ತಕ್ಕಂಥ ಮೇಸ್ತ್ರಿ ನಮ್ಮವ್ರು ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಅವರು ಇಂಟೆಲಿಜೆನ್ಸ್ ಉಪಯೋಗಿಸ್ಬೇಕು. ಸೊ ಇದು ಲ್ಯಾಕ್ ಆಫ್ ಇಗ್ನೋರೆನ್ಸ್ ಅನ್ಬೋದು, ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ಬೋದು. ಎಲ್ಲರಿಗಿಂತ ಜಾಸ್ತಿ ಸೇಫ್ಟಿ ಕೂಡ ವಾಲೆಟ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ನಾನು ಸೈಟಿಗೆ ಹೋಗಿ ನೋಡಿಲ್ಲ. ಸೊ ಇವನ್ನೆಲ್ಲ ನಮ್ಮ ಕಾಂಟ್ರಾಕ್ಟರ್ಗಳಿಗೆ, ನಮ್ಮ ಜನಕ್ಕೆ ನಾವೇನು ಹೇಳೋದು, ಎಲ್ಲೆಲ್ಲಿ ಇಂಥ ಸಂದರ್ಭದಲ್ಲಿ ಪಾಸಿಬಿಲಿಟಿ ಕಂಡಲ್ಲಿ ದಯಮಾಡಿ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಏನು ಕ್ರಮ ಮಾಡ್ಬೋದು ಹೇಳಿ? ಈಗ ಏನಾಗುತ್ತೆ, ಅವ್ರನ್ನ ಕರೆಸ್ಬೋದು, ಕೇಳ್ಬೋದು. ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಪ್ರಾವಿಷನ್ ಅಂಡರ್ನಾಗ ಏನು ಸೆಕ್ಷನ್ ಹಾಕ್ಬೋದು ನೀವು ಹೇಳಿ? ಅಲ್ಲ, ನಾವು ಯಾವಾಗಲೂ ಹೇಳ್ತೀವಲ್ಲ, ನಾವು ಪನಿಷ್ ಮಾಡಬಾರ್ದಂತಲ್ಲ, ಪನಿಷ್ ಮಾಡೋಕ್ಕೂ ಏನೇನೋ ಬೇಕಲ್ಲ. ಅಲ್ಲಿ ಆಗಿರ್ತಕ್ಕಂಥದ್ದು ಘಟನೆಯಲ್ಲಿ ಬಿದ್ದಿದ್ದಾನೆ, ಹೇಳಿರ್ತಕ್ಕಂಥದ್ದು ಆ ಹುಡುಗ ನೋಡೋಕೆ ಅಚ್ಚುಕಟ್ಟಾಗಿ ಭಾಳ ಸ್ಟ್ರಾಂಗ್ ಇದ್ದಾನೆ, 30 years old ಬಾಯ್. ಅದು ಬಿದ್ದ ತಕ್ಷಣ ಅಲ್ಲಿರ್ತಕ್ಕಂಥ 7 ಅಡಿ ಮಣ್ಣು ಅದ್ಮೇಲೆ ಬಿದ್ದುಬಿಟ್ಟಿದೆ. ಶೇರ್ ಲ್ಯಾಂಡ್ ಸ್ಲೈಡ್ ಥರ ಕಾಣ್ತಾ ಇದೆ. ಹೇಳಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ, ನಾನು ಹೋಗಿಲ್ಲ. ಬಟ್ ಸ್ಟಿಲ್
ಆಗಿರ್ತಕ್ಕಂಥದಕ್ಕೆ ನಾವೇನೋ ಇದನ್ನು ದುಡ್ಡು ಕೊಡೋದ್ರಿಂದ ಯಾರು ಲೈಫ್ ಬರೋಂಗಿಲ್ಲ. ಲಾಸ್ ಆಫ್ ಲೈಫ್ ಆಗಬಾರ್ದು. ಮೊನ್ನೆ ತಾನೇ ನಾವು ಡಿ ಸಿ ನಾವೆಲ್ಲ ಕೂತ್ಕೊಂಡು ಅದೇ ಹೇಳ್ತಿರೋದು, ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸ ಇರಲಿ ಲಾಸ್ ಆಫ್ ಲೈಫ್ ಆಗ್ಲಾರ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇರ್ತದೆ. ಅದಕ್ಕಾಗಿ ಈ ಸಬ್ ಕಾಂಟ್ರಾಕ್ಟರ್ ಮಾಡ್ತಕ್ಕಂಥವ್ರು, ಕಾಂಟ್ರಾಕ್ಟ್ ಇಶ್ಯೂ ಮಾಡ್ಕೊಂಡು ಮಾಡ್ತಕ್ಕಂಥವ್ರು ನೆಗ್ಲಿಜೆನ್ಸ್ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ನೇರವಾಗಿ ಈ ರೋಡ್ ಆಕ್ಸಿಡೆಂಟ್ಗಳ ಬಗ್ಗೆ ಭಾಳಷ್ಟು ಕ್ರಮ ಮುಂಜಾಗ್ರತೆ ವಹಿಸಬೇಕಂತ ಕೂಡ ಹೇಳಿದ್ದಾರೆ. ಸೊ ಹಂಗಾಗಿ ಲೈಫ್ನ ಅವಾಯ್ಡ್ ಮಾಡೋದು, ಲಾಸ್ ಆಫ್ ಲೈಫ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖ ಆಗಿರ್ತಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ.